ವಿವೇಕ ಯೋಜನೆ ಅಡಿ ಪ್ರೌಢಶಾಲಾ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಬಾಗಲಕೋಟೆ ಪ್ರೌಢಶಾಲಾ ನೂತನ ಕಟ್ಟಡ ರೈಲ್ವೆ ಸ್ಟೇಷನ್ ರಸ್ತೆಗೆ ಇರುವ ಸರ್ಕಾರಿ ಪ್ರೌಢಶಾಲೆಯ ವಿವೇಕ ಯೋಜನೆ ಅಡಿ ಉದ್ಘಾಟನಾ ಸಮಾರಂಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿಗಳಿಂದ ಶಾಸಕ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರಿಗೆ ಸನ್ಮಾನ. ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡಿ, ಶಾಲೆಯ ಕೊಠಡಿಗಳ ಸಮಸ್ಯೆ ನಾನು ಪರಿಹಾರ ಮಾಡುತ್ತೇನೆ, ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ನಾನು ಕೂಡ ಸದಾ ಸಿದ್ಧ ಎಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮಾತನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಸಿಬ್ಬಂದಿಗಳು, ಶಾಲೆಯ ಮಕ್ಕಳು ಮತ್ತು ಮಂಜುನಾಥ್ ಹೊಸ್ಮನಿ, ಭೀಮಶಿ, ಎಚ್ ಕಂಬಾರ್, ಶಂಕರ್ ಅಂಬಿಗೇರ್, ಬಸು ತಳವಾರ್ ಉಪಸ್ಥಿತರಿದ್ದರು. ಕೆಲಸಗಳು ಮಾಡಿಕೊಡ್ಬೇಕಾಯ್ತು, ಅದನ್ನ ನಿಮ್ಮ ಟೀಚರ್ಸ್ ಸ್ಟಾಫ್ ಜೊತೆಗೆ ಮಾತಾಡ್ಕೊಂಡು ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಡ್ತೀನಿ. ಕೊನೆಯದಾಗಿ ನಾನು ಇನ್ನೂ ಬೇರೆ ಕಡೆ ಹೋಗುವುದೈತೆ, ದಯಮಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ಬೇಡ, ಭಾಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಇನ್ನೊಬ್ರು ಹಿರಿಯರು ಎಲ್ಲರೂ ಮಾತಾಡೋರು, ಅವರೆಲ್ಲ ಮಾತಾಡಿದ ಮೇಲೆ ಇದು ಕಾರ್ಯಕ್ರಮಕ್ಕೆ ನಾನು ಆರೋಗ್ಯ ಕೇಂದ್ರಗಳು ವಿಸಿಟ್ ಮಾಡಿರ್ತೀನಿ. ನಾನು ಬಿಡಂಗಿಲ್ಲ, ಎರಡು ಕೆಲಸ ಬಿಡಂಗಿಲ್ಲ. ಒಟ್ಟ ನಿಮ್ಮ ಗಮನಕ್ಕೆ ನಿಮ್ಮ ಜೊತೆ ಇರ್ತೀನಿ. ನೀವೇನೇ ಇದ್ರು ನಿಮ್ಮ ಸ್ಟಾಫ್ಸಿಗೆ ಹೇಳ್ಕೊಂತೀರಿ. ಆಮೇಲೆ ಅವರಿಗೆ ನೀರೇ ಅಂತ ಬಂದಾಗ ಅದನ್ನು ಎಲ್ಲೋ ಒಂದು ವ್ಯವಸ್ಥೆ ಒಳಗೆ ಅದು ನನ್ನ ಗಮನಕ್ಕೆ ಬರುವಂಥದ್ದು ಐತಿ. ಆ ವ್ಯವಸ್ಥೆ ಒಳಗೆ ನಾವು ಸ್ವಲ್ಪ ಕೆಲಸ ಮಾಡಿ ನಮ್ಮ ಬಗ್ಗೆ ಹೇಳ್ಕೊಡೋದು ಮಾಡಿ ಆಯ್ತಲ್ಲ. 10,000 ರೂಪಾಯಿಗಳು ಇದು ಏನಾಯ್ತು ಅನ್ನೋ ಪರಿಸ್ಥಿತಿ. ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಸರ್ಕಾರಿ ಶಾಲೆಯ ಮಕ್ಕಳು ಪ್ರಗತಿ ಹಾದಿಯಲ್ಲಿ ಹೋಗುವುದಲ್ಲಿ ಧೀರರು, ಶೂರರು ಅಂತಕ್ಕಂಥ ಮಾತನ್ನ ಇರ್ತಕ್ಕಂಥ ನಾವು ಈಗ ಗೌರವಾನ್ವಿತ ಶಾಸಕರಿಗೆ ಒಂದು ಭಾಷೆಯನ್ನ ಕೊಡೋಣ. ಈ ಬಾದಾಮಿ ತಾಲೂಕಿನ ಇತಿಹಾಸದಲ್ಲಿಯೇ ಶಿಕ್ಷಣ ಇಲಾಖೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ನಾವು ನಿಮ್ಮ ಗೌರವಕ್ಕೆ ಪಾತ್ರರಾಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ, ಭಾಷೆಯನ್ನ ಈ ವೇದಿಕೆ ಮುಖಾಂತರ ಕೊಡೋಣ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಅವರು ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ ಗೌರ್ಮೆಂಟ್ ಅವರಿಗೆ ಎಲ್ಲ ಒಂದು ಅಚ್ಚುಕಟ್ಟಾದಂಥ ಕಟ್ಟಡವನ್ನು ನಿರ್ಮಾಣಕ್ಕೆ ಅವಕಾಶ ಮಾಡಾಡ್ತೀವಿ. ಮುಂದಿನ ದಿನಮಾನದಾಗ ಒಂದು 2 ವರ್ಷದ ಒಳಗೆ, ನನ್ನ ವಿಚಾರದಾಗ 2 ವರ್ಷದ ಒಳಗೆ ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಕಡೆ ಹೋಗುವಂಥ ವ್ಯವಸ್ಥೆ ಮಾಡಿಕೊಟ್ಟು ನಿಮ್ಮ ಸ್ಕೂಲ್ ನೀಟಾಗಿ ಒಂದು ವ್ಯವಸ್ಥಿತ ಒಳಗೆ ಬರೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೇನೆ. ಮತ್ತು ನೀವೀಗ ನಾನು ಹೇಳಿನಲ್ಲ, ನೀವೆಷ್ಟು ಚಲೋ ಹಾಕಿದ್ರೆ ಅಷ್ಟು ನನಗೆ ಒಳ್ಳೆ ಹೆಸರು ಬರ್ತದೆ. ಅದು ನನ್ನ ಕೆಲಸ ಇರ್ತದೆ. ಯಾವುದೇ ಇಲ್ಲ, ಎಲ್ಲ ಕ್ರೀಡೆದಾಗರೇ ಇರ್ರಿ, ನೀವು ಇನ್ನೊಂದು ಕಲ್ಚರಲ್ ಆಕ್ಟಿವಿಟಿದಾಗರೇ ಇರ್ರಿ, ನೀವು ಯಾವುದ್ರಾಗ ಇದ್ರು ಸದಾ ಯಾರು ಮಾತು ಕೇಳೋಂಗಿಲ್ಲ, ಗೊತ್ತಾಗ್ತಿಲ್ಲ. ನಾ ಈ ಒಂದು ಮಾತ್ರ ನಾನು ಅಷ್ಟೇ ಕೇಳಿ, ಉಳಿದಿದ್ದೆಲ್ಲ ನಿಮ್ಮ ಸರ್ಗಳು ಮೇಡಮ್ಗಳು ಕೇಳ್ಬೇಕು, ನಾನು ಕೇಳ್ಬೇಕು, ಅವ್ರನ್ನ ಕೇಳ್ಬೇಕು ನೀವು. ಆದ್ರೆ ಇದು